ನನಗೆ 30 ವರ್ಷ ವಯಸ್ಸು. ನನ್ನ ಗಂಡ ಒಂದು ಲಾರಿ ಕಂಪನಿಯಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಬೆಳಿಗ್ಗೆ 8 ಕೆಲಸಕ್ಕೆ ಹೋದ್ರೆ ಇನ್ನು ಬರೋದು ಸಂಜೆ 7 ಅಥವಾ 8 ಗಂಟೆ ಆಗ್ತಿತ್ತು. ನಾನು ಮನೆಯಲ್ಲಿ ಒಬ್ಬಳೇ ಇದ್ದು ಬೋರ್ ಆಗ್ತಿತ್ತು. ಆಗ ಒಂದು ದಿನ ನನ್ನ ಗಂಡನ ಹತ್ರ ಕೇಳಿದೆ, ರೀ, ನನಗೆ ಮನೆಯಲ್ಲಿ ಒಬ್ಬಳೇ ಇದ್ದು ಬೋರ್ ಆಗ್ತಿದೆ. ನಾನು ಒಂದು ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ. ನನಗೂ ಬೋರ್ ಕಡಿಮೆ ಆಗುತ್ತೆ ಮತ್ತೆ ನಿಮಗೂ ಸಹಾಯ ಮಾಡಿದ ಹಾಗೆ ಆಗುತ್ತೆ ಎಂದೆ. ನನ್ನ ಗಂಡ ಇದಕ್ಕೆ ಒಪ್ಪಲಿಲ್ಲ. ನಂತರ ನಾನು ಅವರಿಂದ ದೂರವಾಗಿ ಒಬ್ಬಳೇ ಹಾಲಲ್ಲಿ ಮಲಗಲು ಶುರು ಮಾಡಿದೆ. 3 ದಿನಗಳ ನಂತರ ನನ್ನ ಗಂಡನಿಗೆ ಅರ್ಥವಾಯಿತು. ಅವರಿಗೂ ತಡೆಯಲಾಗದೆ ಹೇಳಿದರು, ಸರಿಯಾಯಿತು, ಒಂದು ಒಳ್ಳೆ ಕೆಲಸ ನೋಡಿಕೋ, ಇವಾಗ ರೂಮ್ ಒಳಗೆ ಬಾ ಎಂದರು. ನಾನು ಆನ್ಲೈನ್ನಲ್ಲಿ ಕೆಲಸ ಹುಡುಕಲು ಶುರು ಮಾಡಿದ್ದೆ. ಆಗ ನನಗೆ ಒಂದು ಮೆಡಿಸಿನ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಮೆಡಿಸಿನ್ ಕಂಪನಿಯಲ್ಲಿ ನನಗೆ ಬಿಲ್ಲಿಂಗ್ ಸೆಕ್ಷನ್ನಲ್ಲಿ ಕೆಲಸ ಸಿಕ್ಕಿತ್ತು. ಕೆಲಸದಲ್ಲಿ ಎಲ್ಲರೂ ನನಗೆ ಬೇಗ ಫ್ರೆಂಡ್ ಆದ್ರು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಹುಡುಗ ಇದ್ದ, ಮಹೇಶ್ ಎಂದು. ಆತನಿಗೆ 22 ವರ್ಷ. ಅದೇ ಕಂಪನಿಯಲ್ಲಿ ಆತ 2 ವರ್ಷದಿಂದ ಕೆಲಸ ಮಾಡ್ತಿದ್ದ. ವಯಸ್ಸು ಕಡಿಮೆ ಆಗಿದ್ರೂ ಹುಡುಗ ತುಂಬಾ ಚುರುಕಾಗಿದ್ದ. ಅವನನ್ನು ಟೀಮ್ ಲೀಡರ್ ಆಗಿ ಪ್ರಮೋಟ್ ಮಾಡಿದ್ರು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸಗಳಿಗೆ ಏನೇ ತೊಂದರೆ ಆದರೂ ಅದನ್ನ ತಕ್ಷಣ ಸರಿ ಮಾಡುತ್ತಿದ್ದ. ಅವನ ಜಾಣ್ಮೆಯನ್ನು ಕಂಡು ನಾನು ಮರುಳಾಗಿದ್ದೆ. ಆತ ಹುಡುಗಿಯರ ಬಳಿ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ಆತ ನನ್ನ ಬಳಿ ಬರುತ್ತಿದ್ದಂತೆ ಆತನ ಪರ್ಫ್ಯೂಮ್ ವಾಸನೆಗೆ ನನ್ನ ಮೈಯೆಲ್ಲ ರೋಮಾಂಚನವಾಗುತ್ತಿತ್ತು. ಆತ ನನ್ನನ್ನು ನೋಡಿದರೆ ನನ್ನ ಎದೆಬಡಿತ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆತನ ಒಂದು ಸ್ಪರ್ಶ ನನ್ನ ಮನಸ್ಸು ಜುಮ್ಮೆನ್ನಿಸುವ ಹಾಗೆ ಆಗುತ್ತಿತ್ತು. ಒಂದು ದಿನ ನಾನೇ ಕಾಲ್ ಮಾಡಿ ಮಾತನಾಡಿದ್ದೆ. ಆತ ಕೆಲಸದ ಬಗ್ಗೆ ಬಿಟ್ಟು ಬೇರೆ ಏನೂ ಮಾತನಾಡಿಲ್ಲ. ಹೀಗೆ ಮುಂದಿನ ದಿನ ಊಟಕ್ಕೆ ಹೋದಾಗ ಕಾಲ್ ಮಾಡಿದ್ದೆ. 15 ನಿಮಿಷ ಮಾತನಾಡಿದ್ದು. ಹೀಗೆ ದಿನ ಬೆಳಗ್ಗೆ ಆಫೀಸಿಗೆ ಬಂದಿದ್ದ ತಕ್ಷಣ, ಮಧ್ಯಾಹ್ನ ಊಟಕ್ಕೆ ಹೋದಾಗ ಹಾಗೂ ಸಂಜೆ ಕೆಲಸ ಬಿಟ್ಟ ಮೇಲೆ ಕಾಲಲ್ಲಿ ಮಾತನಾಡಲು ಶುರು ಮಾಡಿದ್ದು. ಇಬ್ಬರಿಗೂ ಒಂದೇ ದಿನ ವೀಕ್ ಆಫ್ ಇತ್ತು. ವೀಕ್ ಆಫ್ ದಿನ ನಾನು ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಮಾತನಾಡಿದ್ದು. ಆತನಿಗೂ ನಾನು ಅಂದ್ರೆ ತುಂಬಾ ಇಷ್ಟ. ಇದನ್ನು ಆತ ಹೇಳಿಲಿಲ್ಲ, ಆದರೆ ನನಗೆ ತಿಳಿಯಿತು. ಇದೇ ರೀತಿ ಇಬ್ಬರು ತುಂಬಾ ಖುಷಿಯಾಗಿ ಇದ್ದೆವು. ನಮ್ಮ ಮನಸ್ಸಿನಲ್ಲಿದ್ದ ಪ್ರೀತಿಯನ್ನು ಇಬ್ಬರು ಹಂಚಿಕೊಳ್ಳಲಿಲ್ಲ. ಹೀಗೆ ಒಂದು ದಿನ ವೀಕ್ ಆಫ್ ಇದ್ದಾಗ ಆತನಿಗೆ ಕಾಲ್ ಮಾಡಿದ್ದೆ ಮತ್ತು ಮಾತನಾಡುತ್ತಿದ್ದು ಆತ ಸಡನ್ ಆಗಿ, ನಿನ್ನನ್ನು ನೋಡಬೇಕು ಎಂದು ಅನಿಸುತ್ತಿದೆ, ನಿನ್ನ ಮನೆಗೆ ಬರುತ್ತೇನೆ ಎಂದು ಕೇಳಿದ. ನನ್ನ ಎದೆ ಜೋರಾಗಿ ಬಡಿದುಕೊಳ್ಳುವುದಕ್ಕೆ ಶುರು ಮಾಡಿತ್ತು. ನಾನು ಅವನಿಗೆ ಬೇಡ, ಬರಬೇಡ ಎಂದು ಹೇಳಿದೆ. ಆದರೆ ಆತ ಬೇಜಾರು ಮಾಡಿಕೊಂಡ. ಸರಿಯಾಯಿತು ಬಾ, ಆದರೆ ಬರೀ 5 ನಿಮಿಷ ಕಾಲ ಅಷ್ಟೇ ಎಂದೆ. ಅವನು ಕೂಡ ಒಪ್ಪಿಕೊಂಡ. ಅವನು ನನ್ನ ಮನೆಗೆ ಬಂದ, ಬಾಗಿಲು ಬಡಿದ. ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ಸ್ವಲ್ಪ ಸುಧಾರಿಸಿಕೊಂಡು ಬಾಗಿಲು ತೆಗೆದೆ. ಅವನನ್ನು ಹಾಲ್ನಲ್ಲಿ ಕೂರಿಸಿ ಅಡುಗೆ ಮನೆಗೆ ಓಡಿಹೋದೆ. ಕುಡಿಯೋಕೆ ಏನಾದರೂ ಬೇಕಾ ಎಂದು ಕೇಳಿದೆ. ಆತ ಬೂಸ್ಟ್ ಕೊಡಿ ಸಾಕು ಎಂದಿದ್ದ. ಬೂಸ್ಟ್ ಕೊಡುವಾಗ ಆತ ಕೈಯಿಂದ ನನ್ನ ಕೈಗೆ ಸ್ಪರ್ಶ ಮಾಡಿದ್ದ. ನನಗೆ ತಡೆಯಲು ಆಗಲಿಲ್ಲ. ತಕ್ಷಣ ಆತನಿಗೆ ಹೇಳಿದೆ, ನನಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣೋ. ನಾನು 8 ವರ್ಷ ನಿಧಾನಕ್ಕೆ ಹುಟ್ಟಬಾರದಿತ್ತು. ನಾನು ನಿನ್ನನ್ನೇ ಮದುವೆ ಆಗುತ್ತಿದ್ದೆ ಕಣೋ ಎಂದೆ. ಆತ ಹೇಳಿದ, ಏನ್ ಮಾಡೋಕಾಗುತ್ತೆ, ನನಗೂ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ. ಆದರೂ ನಾವಿಬ್ಬರೂ ಈ ಜನ್ಮದಲ್ಲಿ ಜೊತೆಯಾಗಿ ಇರಲು ಸಾಧ್ಯವಿಲ್ಲವಲ್ಲ ಎಂದು ಹೇಳಿದ. ಆಗ ನನಗೆ ತಿಳಿಯಿತು, ಆತನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಇಲ್ಲ, ಬದಲಾಗಿ ಒಳ್ಳೆ ರೀತಿಯ ಪ್ರೀತಿ ಇದೆ ಎಂದು. ಆತನಿಗೆ ನಮ್ಮ ಮನೆಯನ್ನು ತೋರಿಸಿದೆ. ತುಂಬಾ ಹೊತ್ತು ಮಾತನಾಡಿದ್ದೆ. ತುಂಬಾ ಕಾಲ ಇಬ್ಬರು ರೂಮ್ನಲ್ಲಿ ಒಟ್ಟಿಗೆ ಕಳೆದು ನಂತರ ಆತ ಮನೆಯಿಂದ ಹೊರಟ. ನಾನು ದುಃಖದಿಂದ ಕಣ್ಣೀರು ಇಟ್ಟೆ. ನನಗೂ ಆತನಿಗೂ ಎಷ್ಟೇ ವಯಸ್ಸಿನ ಅಂತರ ಇದ್ದರೂ ಆತ ನನ್ನ ಜೀವನದಲ್ಲಿ ಒಂದು ಭಾಗವಾಗಿದ್ದ. ಮತ್ತೆ ಪ್ರತಿದಿನ ಕೆಲಸಕ್ಕೆ ಹೋಗುತ್ತಿದ್ದು, ಮಾತನಾಡುತ್ತಿದ್ದು, ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ನಂತರ ನಮ್ಮ ಕಂಪನಿ ಲಾಸ್ ಅಲ್ಲಿ ನಡೆಯುತ್ತಿದ್ದ ಮತ್ತು ಕಂಪನಿಯನ್ನು ಮುಚ್ಚುತ್ತೇವೆ ಎಂದು ಕಂಪನಿಯ ಓನರ್ ಹೇಳಿದರು. ಆಗ ನಾನು ಆ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಸೇರಿಕೊಂಡೆ. ಟೀಮ್ ಲೀಡರ್ ಆಗಿದ್ದರಿಂದ ಅವನು ಅಲ್ಲೇ ಉಳಿಯಬೇಕಾಗಿತ್ತು. ಬೇರೆ ಕೆಲಸದಲ್ಲಿ ಇದ್ದರೂ ದಿನ ಅವನ ಜೊತೆ ಕಾಲ್ ಮಾಡಿ ಮಾತನಾಡುತ್ತಿದ್ದೆ. ಒಂದು ದಿನ ನನಗೆ ತಿಳಿಯಿತು, ಹೇಗಾದರೂ ಮಾಡಿ ಅವನಿಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಳು ಅಂತ. ಆತ ನನ್ನ ಮೇಲೆ ಪ್ರೀತಿ ಜಾಸ್ತಿಯಾಗಿ ಆ ಹುಡುಗಿಯನ್ನು ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದ. ಆಗ ನಾನು ಅವನನ್ನು ಕೇಳಿದೆ, ನಿನಗೆ ಗರ್ಲ್ ಫ್ರೆಂಡ್ ಇರೋದು ನನ್ನ ಬಳಿ ಯಾಕೆ ಹೇಳಲಿಲ್ಲ ಅಂತ. ಏನೂ ಉತ್ತರ ಕೊಡುವುದಿಲ್ಲ. ಒಂದು ದಿನ ನಾನು ಕೆಲಸಕ್ಕೆ ರಜೆ ಹಾಕಿ ನನ್ನ ಮನೆಗೆ ಕರೆಸಿಕೊಂಡೆ. ಆತನ ಬಳಿ ಮಾತನಾಡಿದೆ. ನೀನು ಯಾವತ್ತೂ ಒಂದಾಗೋಕೆ ಆಗೋದಿಲ್ಲ.
ಯಾಕೆ ನನ್ನನ್ನು ಪ್ರೀತಿ ಮಾಡ್ತೀಯಾ? ಯಾಕೆ ನಿನ್ನ ಗರ್ಲ್ಫ್ರೆಂಡನ್ನು ದೂರ ಮಾಡುತ್ತಿದ್ದೀಯಾ? ನನ್ನನ್ನು ಮರೆತುಬಿಡು ಎಂದು ಆತನಿಗೆ ಬುದ್ಧಿವಾದ ಹೇಳಿದೆ. ಆತ ಅಳಲು ಶುರು ಮಾಡಿದ. ನಾನು ಅವನನ್ನು ನನ್ನ ಭುಜದ ಮೇಲೆ ಮಲಗಿಸಿಕೊಂಡೆ. ಅವನು ಅಳುತ್ತಿದ್ದ. ಅವನ ಹಣೆಗೆ ಒಂದು ಮುತ್ತು ಕೊಟ್ಟೆ. ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಆತನ ಕಣ್ಣಲ್ಲಿ ನನ್ನ ಮೇಲಿನ ಪ್ರೇಮ ತುಂಬಿ ಹರಿಯುತ್ತಿತ್ತು. ನಾನು ಕೂಡ ಅಳಲು ಶುರು ಮಾಡಿದೆ. ಮನೆಯಲ್ಲಿ ಇಬ್ಬರೇ ಇದ್ದೇವೆ. ನನ್ನನ್ನು ಮರೆಯಲು ನಿನಗೆ ಏನಾದರೂ ಬೇಕಾ ಎಂದು ಆತನನ್ನು ಕೇಳಿದೆ. ಆತ ಅಳುತ್ತಾ ಹೇಳಿದ, ನಾನು ನಿಮ್ಮನ್ನು ನಿಜವಾದ ಪ್ರೀತಿಯ ದೃಷ್ಟಿಯಿಂದ ನೋಡಿದ್ದೀನಿ. ನನಗೆ ಇದೆಲ್ಲ ಬೇಕಾಗಿದ್ದರೆ ನಿಮ್ಮ ಹತ್ತಿರ ಯಾವಾಗಲೂ ಕೇಳುತ್ತಿದ್ದೆ ಎಂದು ಹೇಳಿದ. ನಾನು ಮತ್ತು ಅವನು ಹಾಲ್ನಲ್ಲಿ ಕುಳಿತುಕೊಂಡು ಸ್ವಲ್ಪ ಸಮಯ ಮಾತನಾಡಿದ್ದು. ನಂತರ ನಾನು ಅವನನ್ನು ರೂಮಿಗೆ ಕರೆದುಕೊಂಡು ಹೋದೆ. ಸ್ವಲ್ಪ ಸಮಯ ರೂಮ್ನಲ್ಲಿ ಕಳೆದು ನಮ್ಮ ನಡುವೆ 8 ವರ್ಷ ಅಂತರ ಇದ್ದರೂ ಆವತ್ತು ಯಾವುದೇ ಅಂತರವಿಲ್ಲದೆ ಇಬ್ಬರೂ ಪ್ರೀತಿ ಮಾಡಿದೆವು. ನಂತರ ಆತನ ಮನಸ್ಸು ಕೂಡ ಸ್ವಲ್ಪ ಹಗುರವಾಯಿತು. ಇಬ್ಬರು ಕೂಡ ಪ್ರೀತಿಯಿಂದ ಸ್ವಲ್ಪ ಸಮಯ ಕಳೆದು ನನ್ನ ಮನಸ್ಸು ಕೂಡ ಕೊಂಚ ಹಗುರವಾಯಿತು. ನಂತರ ನನ್ನ ಗಂಡ ಬರುವ ಸಮಯವಾಯಿತು. ಮಹೇಶ್ ನನಗೆ ಐ ಲವ್ ಯು ಎಂದು ಹೇಳಿ ಮನೆಯಿಂದ ಹೊರಟ. ಆ ರಾತ್ರಿ ನನ್ನ ಮನಸ್ಸು ಭಾರವಾಗಿತ್ತು. ಆಗ ಆ ರಾತ್ರಿಯೆಲ್ಲ ನನಗೆ ಮಹೇಶನ ಚಿಂತೆಯೇ ತುಂಬಿತ್ತು. ಅವನ ಜೀವನ ನನ್ನಿಂದ ಹಾಳಾಗಬಾರದು ಎಂದು ತೀರ್ಮಾನ ಮಾಡಿದೆ. ಆ ರಾತ್ರಿ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ತೀರ್ಮಾನ ಮಾಡಿದೆ. ಆತನ ಜೀವನ ಚೆನ್ನಾಗಿರಬೇಕು ಎಂದು ನಾನು ಆತನ ಜೀವನದಿಂದ ದೂರ ಉಳಿದೆ. ಅವತ್ತಿಂದ ಅವನಿಂದ ದೂರ ಉಳಿದೆ. ಅವನಿಗೆ ಕಾಲ್ ಮಾಡೋದು ನಿಲ್ಲಿಸಿದೆ. ಅವನಿಗೆ ನೋವಾಗುತ್ತದೆ ಎಂದು ನನಗೆ ಗೊತ್ತು. ಆದರೆ ಅವನಿಗಿಂತ ಹೆಚ್ಚು ನೋವನ್ನು ನಾನು ಅನುಭವಿಸಿದೆ. ಮಹೇಶನ ಮುಂದಿನ ಜೀವನ ಮತ್ತು ಅವನ ಪ್ರೀತಿ ಹಾಳು ಮಾಡಬಾರದು ಎಂದು ತೀರ್ಮಾನವನ್ನು ತೆಗೆದುಕೊಂಡೆ. ಆದರೆ ಇವತ್ತಿಗೂ ಅವನು ನನ್ನ ಮನಸ್ಸಲ್ಲೇ ಇದ್ದಾನೆ. ಅವನನ್ನು ನೆನೆಯದ ದಿನವಿಲ್ಲ. ನನ್ನ ಮನಸ್ಸಿಗೆ ನೋವಾದಾಗೆಲ್ಲ ನೆನಪಾಗೋದೇ ಅವನು.